ಹಲೋ ನನ್ನ ಕುಟುಂಬದವರೇ, ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ನಾವೆಲ್ಲಾದರೂ ಹೋಗಬೇಕು ಅಂತಂತ ರೆಡಿ ಆಗಬೇಕಾದ್ರೆ ತಿಂಡಿ ಯೋಚನೆ ಇದ್ದೇ ಇರುತ್ತೆ, ತಿಂಡಿ ಏನು ಮಾಡೋದು ಅಂತ. ಆ ರೀತಿಯಾಗಿ ನಾವು ಹೊರಗಡೆ ಹೋಗಬೇಕಾದ ಸಂದರ್ಭದಲ್ಲಿ ಸುಲಭವಾಗಿ ಮಾಡಿಕೊಳ್ಳಬಹುದಾದಂಥ ಒಂದು ಉಪಹಾರ ಅಥವಾ ತಿಂಡಿ ಅಂದರೆ ಹುಳಿ ಅವಲಕ್ಕಿ. ಇದನ್ನು ಗೊಜ್ಜವಲಕ್ಕಿ ಅಂತಲೂ ಕರೀತಾರೆ. ಈ ಹುಳಿ ಅವಲಕ್ಕಿ ಮಾಡೋ ವಿಧಾನವನ್ನು ನಾನು ತೋರಿಸಿದ್ದೀನಿ. ಸಂಪೂರ್ಣವಾಗಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಮಾಡಿ ತಿನ್ನಿ. ಹೇಗಿತ್ತು ಅಂತ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಮೊದಲೇ ನಿಮಗೆ ತಲುಪುತ್ತೆ. ನಿಮ್ಮ ಸಪೋರ್ಟ್ ಕೂಡ ನನಗೆ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇಲ್ಲಿ ನಾನು ತೋರಿಸ್ತಿದ್ದೀನಲ್ಲ, ಈ ಒಂದು ಪಾವ್ನಲ್ಲಿ ನಾನು 4 ಪಾವು ಗಟ್ಟಿ ಅವಲಕ್ಕಿಯನ್ನು ತೊಗೊಂಡು ಪಲ್ಸ್ ಮೋಡ್ನಲ್ಲಿ ನಾನು ಆನ್ ಆ್ಯಂಡ್ ಆಫ್ ಮಾಡ್ತಾ ನೋಡಿ, ಈ ರೀತಿ ರವೆ ಹದಕ್ಕೆ ನಾನು ಇದನ್ನು ತರಿತರಿ ಮಾಡ್ಕೊಂಡಿದ್ದೀನಿ. ಈಗ ಇದರಲ್ಲಿ ತುಂಬ ಕೊಳೆ ಇರುತ್ತೆ, ಆದ್ದರಿಂದ ಇದನ್ನು ನೀರಲ್ಲಿ ತೊಳೆದು ನೀರನ್ನು ಹಿಂಡಿ ನಾವು ತೆಗೆದು ಇದನ್ನು ಬೇರೆ ಪಾತ್ರೆಗೆ ಹಾಕ್ಕೋಬೇಕು. ತೊಳೆದೇ ಇದನ್ನು ಮಾಡಬೇಕು. ನೋಡಿ, ನಾವು ಕೇರ್ಕೊಂಡಿದ್ರು ಅವಲಕ್ಕಿಯಲ್ಲಿ ಎಷ್ಟು ಕೊಳೆ ಧೂಳು ಎಲ್ಲ ಇರುತ್ತೆ ಅಂತ. ಈ ರೀತಿ 2-3 ಸಲ ನಾವು ತೊಳೆದು ನೀರನ್ನೆಲ್ಲ ತೆಗೆದು ನಂತರ ಹಿಂಡಿ ಕೈಯಲ್ಲಿ ನಾವು ಬೇರೆ ಪಾತ್ರೆಗೆ ಅವಲಕ್ಕಿಯನ್ನು ಹಾಕ್ಕೋಬೇಕು. ಈ ತೊಳೆಯದೆ ಮಾತ್ರ ಯಾವತ್ತೂ ನೀವು ಹುಳಿ ಅವಲಕ್ಕಿನೇ ಮಾಡಲಿಕ್ಕೆ ಹೋಗಲೇಬೇಡಿ. ರವೆ ಈ ಅಕ್ಕಿ ತರಿಯನ್ನು ತೊಳೆದೇ ಮಾಡಬೇಕು. ಆವಾಗ ಆ ಕೊಳೆಯೆಲ್ಲ ಹೋಗಿ ಪರಿಶುದ್ಧವಾದ ನಮಗೆ ಅವಲಕ್ಕಿ ಸಿಗುತ್ತೆ. ನೋಡಿ, ಈ ರೀತಿ ನಾನು ಸಂಪೂರ್ಣವಾಗಿ ಎಲ್ಲವನ್ನು ತೆಗೆದುಕೊಂಡು ಹಾಕ್ಕೊಂಡಿದ್ದೀನಿ. 4 ಪಾವು ರವೆ ತರಿಗೆ ಎಷ್ಟು ಹುಳಿ ಬೇಕೋ ಅಷ್ಟು ಹುಣಸೆಹಣ್ಣು ನಾನು ಸುಮಾರು 4 ಗಂಟೆಗಳಿಂದ ನೆನೆಸ್ಕೊಂಡಿದ್ದೆ. ಈಗ ಇದನ್ನು ಹುಳಿಯನ್ನು ಹಿಂಡಿ ನಾನು ಎಷ್ಟು ರಸ ಬೇಕೋ ಅಷ್ಟನ್ನು ತಗೊತೀನಿ. ನೋಡಿ, ನಾನು ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿರ್ತಕ್ಕಂಥ ಈ ಅವಲಕ್ಕಿ ತರಿಗೆ ಮೊದಲು ಈಗ ಎಷ್ಟು ಹುಳಿ ಬೇಕೋ ಅಷ್ಟು ಹುಳಿಯನ್ನು ಹಾಕ್ಕೊತೀನಿ. ಆಮೇಲೆ ನಾವು ಮನೆಯಲ್ಲಿ ಇರ್ತಕ್ಕಂಥ ಖಾರದ ಪುಡಿ, ಅಡಿಗೆ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಇದಿಷ್ಟನ್ನು ಹಾಕಿ ನಾವು ಸುಮಾರು ಒಂದು 4 ಗಂಟೆಗಳ ಕಾಲ ನೆನೆಸಬೇಕು. ಇಲ್ಲಾಂದರೆ ಮಿನಿಮಮ್ 2 ಅವರ್ಸ್ ಆದರೂ ನೆನಿಬೇಕಿದು. ನೋಡಿ, ನಾನು ಇಷ್ಟು ಹುಳಿಯನ್ನು ಉಪಯೋಗಿಸಿದ್ದೀನಿ. ಇನ್ನು ಸ್ವಲ್ಪ ಮಿಕ್ಕಿದೆ. ಖಾರಕ್ಕೆ ಅನುಗುಣವಾಗಿ ಖಾರದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಅಡಿಗೆ ಅರಿಶಿನ ಇದಿಷ್ಟನ್ನು ಹಾಕ್ಕೊಂಡು ನಾನು ಎಲ್ಲ ಮಿಕ್ಸ್ ಮಾಡ್ಕೊಂಬರ್ತೀನಿ. ಹೆಸರೇ ಹೇಳೋ ಹಾಗೆ ಇದು ಹುಳಿ ಅವಲಕ್ಕಿ. ಸೊ ಆದ್ದರಿಂದ ಹುಳಿ ಸ್ವಲ್ಪ ಮುಂದಾಗಿರಬೇಕು. ನೋಡಿ, ಎಲ್ಲ ಮಿಕ್ಸ್ ಮಾಡಿ ಈಗ ತಟ್ಟೆಯನ್ನು ಮುಚ್ಚಿ ಪಕ್ಕಕ್ಕೆ ಒಂದು 2 ಅವರ್ಸ್ ಇದನ್ನು ರೆಸ್ಟ್ ಮಾಡೋಕ್ಕೆ ಬಿಟ್ಬಿಡೋಣ. ಹುಳಿ, ಉಪ್ಪು, ಖಾರ ಎಲ್ಲ ಅವಲಕ್ಕಿಗೆ ಚೆನ್ನಾಗಿ ಹಿಡಿಬೇಕು. ಈಗ ಇಲ್ಲಿ ಒಗ್ಗರಣೆ ಮಾಡೋಕ್ಕೆ ಹುಳಿ ಅವಲಕ್ಕಿಗೆ ಒಗ್ಗರಣೆಗೆ ನಾನು ತೊಗೊಂಡಿದ್ದೀನಿ. ಇಲ್ಲಿ ಕರಿಬೇವು ಹೆಚ್ಚಾಗಿರಬೇಕು. ನೋಡಿ, ಇದು 2 ಅವರ್ಸಿಂದ ನೆನೆಸಿಟ್ಕೊಂಡಿದ್ದೀನಿ. ಈಗ ತೆಗೆದಿಟ್ಕೊಂಡಿದ್ದೀನಿ. ಇದು ಗಟ್ಟಿಯಾಗಿದೆ. ಇದನ್ನು 2 ಪಾತ್ರೆಯಲ್ಲಿ ನಾನು ಎಲ್ಲವನ್ನು ಉದುರಾಗಿ ಬಿಡಿಸಿ ನಾನು ಹಾಕ್ಕೊತೀನಿ. ಇದನ್ನು ನೀವು ಹಾಗೆ ಒಗ್ಗರಣೆಗೆ ಹಾಕ್ಬಿಟ್ರೆ ಗಟ್ಟಿ ಆಗಿಬಿಡುತ್ತೆ. ಈಗ ಮೊದಲಿಗೆ ಒಗ್ಗರಣೆಗೆ ಮಾಡ್ಕೊಳ್ಳೋಕ್ಕೆ ಈ ಪದಾರ್ಥಗಳು ಹೆಚ್ಚಿಗೆ ಕರಿಬೇವಿನ ಸೊಪ್ಪು ಇರಬೇಕು, ಒಣಮೆಣಸಿನಕಾಯಿ ಸ್ವಲ್ಪ, ಹಾಗೆ ಕಡಲೆಕಾಯಿ ಬೀಜ. ನೀವು ಕರಿ ಎಳ್ಳಾದರೂ ತೊಗೊಳ್ಳಿ, ಬಿಳಿ ಎಳ್ಳಾದರೂ ತೊಗೊಳ್ಳಿ, ಎಳ್ಳು ಮಸ್ಟ್ ಆ್ಯಂಡ್ ಶುಡ್ ಬೇಕೇ ಬೇಕು. ಹಾಗೆ ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಸಾಸಿವೆ, ಜೀರಿಗೆ, ಪುಡಿ ಹಿಂಗು ಮತ್ತು ಬೆಲ್ಲ ಮತ್ತು ಕೊಬ್ಬರಿ. ನಾನು ಸ್ವಲ್ಪ ಬೆಲ್ಲ ಹೆಚ್ಚಿಗೆ ಉಪಯೋಗಿಸ್ತೀನಿ. ನೀವು ಬೆಲ್ಲ ಕಡಿಮೆ ಉಪಯೋಗಿಸೋರು ಕಡಿಮೆ ಉಪಯೋಗಿಸ್ಬೋದು. ಕೊಬ್ಬರಿ ಒಗ್ಗರಣೆಗೆ ಪರಿಶುದ್ಧವಾದ ಗಾಣದಿಂದ ತೆಗೆದ ಕ್ರಿಯಾ ಫುಡ್ಸ್ ರವರ ಕಡಲೆಕಾಯಿ ಎಣ್ಣೆಯನ್ನು ನಾನು ಬಳಸ್ತೀನಿ. ಕಡಲೆಕಾಯಿ ಎಣ್ಣೆ ಬಳಸಿದ್ರೆ ಈ ಹುಳಿ ಅವಲಕ್ಕಿ ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ನೀವು ಇದೇ ರೀತಿಯಲ್ಲಿ ಮಾಡಿ ನೋಡಿ. ದಪ್ಪ ತಳದ ಪಾತ್ರೆ ಇಟ್ಕೊಂಡಿದ್ದೀನಿ. ಒಂದು 6 ಸ್ಪೂನಷ್ಟು ಕಡಲೆಕಾಯಿ ಎಣ್ಣೆ ಹಾಕ್ಕೊಂಡಿದ್ದೆ, ಬಿಸಿಯಾಗಿದೆ. ಈಗ ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೀನಿ. ನೋಡಿ, ಸಾಸಿವೆ ಜೀರಿಗೆ ಚಿಟಪಟ ಅಂತೆಲ್ಲ ಸಿಡಿದಾದ್ಮೇಲೆ ಈಗ ಕಡಲೆಕಾಯಿ ಬೀಜ ಹಾಕ್ಕೊತಾ ಇದ್ದೀನಿ. ಇದನ್ನು ಸ್ವಲ್ಪ ಲೋ ಫ್ಲೇಮ್ಗೆ ಇಟ್ಕೊಂಡು ಬಾಡಿಸ್ಕೊಳ್ಳೋಣ. ನೋಡಿ, ಕಡಲೆಕಾಯಿ ಬೀಜ ಎಲ್ಲ ಅರ್ಧದಷ್ಟು ಬಾಡಿ ಬಂದಿದೆ. ಈಗ ಕಡಲೆಬೇಳೆ, ಉದ್ದಿನಬೇಳೆ ಹಾಗೆ ಜೊತೆಗೆ ಕರಿ ಎಳ್ಳನ್ನು ಹಾಕ್ಕೊಂಡು ಬಾಡಿಸ್ಕೊಳ್ಳೋಣ. ಎಲ್ಲ ಬಾಡಿ ಬಂದಿದೆ. ಈಗ ಒಣಮೆಣಸಿನ್ಕಾಯಿ ಮತ್ತು ನಾನು ತೊಗೊಂಡಿರ್ತಕ್ಕಂಥ ಕರಿಬೇವು ಎರಡನ್ನು ಹಾಕ್ಕೊಂಡು ಬಾಡಿಸ್ಕೊಳ್ಳೋಣ. ನೋಡಿ, ಈಗ ಇದೆಲ್ಲ ಸಂಪೂರ್ಣವಾಗಿ ಬಾಡಿ ಬಂದಿದೆ. ಈಗ ಪಾತ್ರೆಯನ್ನು ಸ್ಟೌವಿಂದ ಕೆಳಗಿಳಿಸ್ಕೊಂಡು ಪುಡಿ ಹಿಂಗನ್ನು ಹಾಕ್ಕೋತಾ ಇದ್ದೀನಿ. ಇಲ್ಲಿ ಹಿಂಗು ಮಸ್ಟ್ ಆ್ಯಂಡ್ ಶುಡ್ ಬೇಕೇ ಬೇಕು. ಹಿಂಗಿಲ್ಲ ಅಂದರೆ ಅದರ ಘಮ ಇರೋದಿಲ್ಲ. ಆದ್ದರಿಂದ ಹೆಚ್ಚಿಗೆ ಹಿಂಗನ್ನು ನಾವಿಲ್ಲಿ ಬಳಸಬೇಕು.
ಹಿಂಗೆ ಹಾಕೊಂಡಾದ ನಂತರ ನೋಡಿ, ಇಲ್ಲಿ 2 ಪಾತ್ರೆಗೆ ನಾನು ಈ ರೀತಿ ಬಿಡಿ ಬಿಡಿಯಾಗಿ ಬಿಡಿಸಿ ಇಟ್ಕೊಂಡಿದ್ದೀನಿ. ಹುಳಿ ಅವಲಕ್ಕಿ ಅವಲಕ್ಕಿ ತರಿಯನ್ನು ನೆನೆಸಿಟ್ಟಿದ್ನಲ್ಲ, ಅದನ್ನು ಈ ರೀತಿ ಬಿಡಿ ಬಿಡಿಯಾಗಿ ಬಿಡಿಸಿ ಇಟ್ಕೊಂಡು ನಾವು ಈಗ ಪಾತ್ರೆ ಒಳಕ್ಕೆ ಇದನ್ನು ಹಾಕ್ಕೊಳ್ಳೋಣ. ನೋಡಿ, ಒಗ್ಗರಣೆ ಪಾತ್ರೆಗೆ ಅವಲಕ್ಕಿ ಎಲ್ಲ ಹಾಕ್ಕೊಂಡೋದ್ಮೇಲೆ ಇನ್ನೊಂದು ಸ್ವಲ್ಪ ಉಪ್ಪು ಬೇಕು ಅನ್ನಿಸ್ತು, ಉಪ್ಪು ಹಾಕ್ಕೊಂಡಿದ್ದೀನಿ. ಈಗ ದುರ್ತಿರ್ತಕ್ಕಂಥ ಕೊಬ್ಬರಿ ಮತ್ತು ಬೆಲ್ಲವನ್ನು ಹಾಕ್ಕೊಳ್ಳೋಣ. ಎಲ್ಲವನ್ನು ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಸಂಪೂರ್ಣ. ನೋಡಿ, ಸಂಪೂರ್ಣ ಮಿಕ್ಸ್ ಮಾಡ್ಕೊಂಡಾಯಿತು. ಈಗ ಇದನ್ನು ಸ್ಟವ್ ಮೇಲಿಟ್ಟು ಒಂದು 2 ನಿಮಿಷ ಬಿಸಿಯಲ್ಲಿ ಬಾಡಿಸ್ಕೊಂಡ್ರೆ ಸಾಕು. ಲೋ ಫ್ಲೇಮಿಂದ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬಾಡಿಸ್ಕೊಳ್ಳಿ. ಹೈ ಫ್ಲೇಮ್ಗಿಟ್ಟರೆ ಅಡಿ ಹತ್ತಿಬಿಡುತ್ತೆ, ಎಚ್ಚರಿಕೆ ಇರಲಿ. ಈಗ ಸ್ಟವ್ ಮೇಲಿಟ್ಟು ಒಂದು 2 ನಿಮಿಷ ಬಾಡಿಸ್ಕೊತೀನಿ. ನೋಡಿ ಸ್ನೇಹಿತರೆ, ಸ್ಟವ್ ಮೇಲಿಟ್ಟು ಒಂದು 2 ನಿಮಿಷ ಬಾಡಿಸ್ಕೊತಾ ಇದ್ದೀನಿ. ರುಚಿಕರವಾದ ಒಂದು ಹುಳಿ ಅವಲಕ್ಕಿ ತಿನ್ನೋದಕ್ಕೆ ರೆಡಿ ಆಯಿತು. ನೋಡಿ, 2 ನಿಮಿಷಗಳ ಕಾಲ ನಾನು ಬಾಡಿಸ್ಕೊಂಡಿದ್ದೀನಿ. ಮಾಡೋ ವಿಧಾನ ಸಂಪೂರ್ಣವಾಗಿ ತೋರಿಸಿದ್ದೀನಿ. ಶ್ರೀಕೃಷ್ಣ ಪರಮಾತ್ಮನಿಗೆ ಬಹಳ ಪ್ರಿಯವಾದ ಒಂದು ನೈವೇದ್ಯ ಇದು, ಹುಳಿ ಅವಲಕ್ಕಿ. ಮಾಡೋ ವಿಧಾನ ತೋರಿಸಿದ್ದೀನಿ. ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ನಾಳೆ ಮತ್ತೊಂದು ಇಂಟರೆಸ್ಟಿಂಗ್ ವಿಡಿಯೋ ಬರ್ತೀನಿ. ಎಲ್ಲರಿಗೂ ನಮಸ್ಕಾರಗಳು. ಟೇಕ್ ಕೇರ್. ಬಾಯ್. ಸಿ ಯು. ಜೈ ಗಣೇಶ.